ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ರಂಗೋಲಿ ಡಿಸೈನ್ಸ್ಗಳನ್ನು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಂತಹ ಫ್ಯಾಷನ್ ರಂಗೋಲಿ ಡಿಸೈನ್ಸ್ಗಳನ್ನು ಮತ್ತು ಚಿಕ್ಕದಾಗಿ ಸಿಂಪಲ್ ಆಗಿರುವ ವೆರಿ ಈಸಿ ಆಗಿರುವಂಥ ರಂಗೋಲಿ ಡಿಸೈನ್ಸ್ಗಳನ್ನು ನಾವು ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೂ ಚುಕ್ಕಿಗಳಿಲ್ಲದೆ ಹಾಕುವಂಥ ಇಂತಹ ರಂಗೋಲಿಗಳನ್ನು ಹಾಕೋದಕ್ಕೆ ತುಂಬ ಇಷ್ಟನೂ ಆಗುತ್ತೆ. ಬೇಗ ಬೇಗ ಕೂಡ ಹಾಕಿ ಮುಗಿಸ್ಬೋದು ಇಂತಹ ರಂಗೋಲಿ ಡಿಸೈನ್ಸ್ಗಳನ್ನು. ಈಗ ನಾನು 4 ರಂಗೋಲಿ ಡಿಸೈನ್ಸ್ಗಳನ್ನು ಹಾಕಿ ತೋರಿಸ್ತೀನಿ. ನಾನು ಹಾಕಿ ತೋರಿಸ್ತಾ ಇರುವಂಥ ರಂಗೋಲಿ ಡಿಸೈನ್ಸ್ಗಳು ನಿಮಗೆ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಇಂತಹ ಸಿಂಪಲ್ ಆಗಿರೋ ರಂಗೋಲಿ ಡಿಸೈನ್ಸ್ಗಳನ್ನು ಮನೆ ಮುಂದೆ ಹಾಕೊಳ್ಬಹುದು, ದೇವರ ಗುಡಿಗಳ ಮುಂದೆ ಹಾಕೊಳ್ಬಹುದು, ಇಲ್ಲ ಮನೆಯಲ್ಲೇ ಜಗಲಿ ಕಟ್ಟೆ ಮೇಲೆ ಹಾಕಬಹುದು, ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆ ಮುಂದೆ ಹಾಕ್ಕೊಳ್ಬಹುದು. ಈ ಎಲ್ಲ ಕಡೆಗೂ ಹಾಕ್ಕೊಳ್ಬಹುದಾದಂಥ ಇಂತಹ ರಂಗೋಲಿಗಳು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈಗ ನಾನು ಒಂದು ರಂಗೋಲಿ ಡಿಸೈನ್ಸ್ನ ಹಾಕಿ ರೆಡಿ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ. ಈಗ ಸೆಕೆಂಡ್ ರಂಗೋಲಿ ಡಿಸೈನ್ಸ್ನ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ.
ವೆರಿ ಸಿಂಪಲ್ ಆ್ಯಂಡ್ ಈಸಿ ರಂಗೋಲಿ ಡಿಸೈನ್ಸ್ಗಳನ್ನು ಹಾಕೋದು ಹೇಗೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.